ನಮಸ್ಕಾರ ಸ್ನೇಹಿತರೆ. ಒಮ್ಮೆ ಯೋಚಿಸಿ ನೋಡಿ, ಒಂದು ದೇಶದ ರೈಲು ಕೇವಲ 18 ಸೆಕೆಂಡ್ ತಡವಾದರೂ ರೈಲ್ವೆ ಇಲಾಖೆ ಪ್ರತಿಯೊಬ್ಬ ಪ್ರಯಾಣಿಕನಿಗೂ ಕ್ಷಮೆಯಾಚನೆ ಪತ್ರ ಕೊಡುತ್ತೆ ಅಂದರೆ ನೀವು ನಂಬ್ತೀರಾ? ಒಂದು ದೇಶದಲ್ಲಿ ಕಲ್ಲಂಗಡಿ ಹಣ್ಣುಗಳು ಗೋಲಾಕಾರದಲ್ಲಿ ಇರದೆ ಚೌಕಾಕಾರದಲ್ಲಿ ಇರುತ್ತೆ ಅಂದರೆ ನಂಬ್ತೀರಾ? ಹೌದು, ನಾನಿಂದು ಮಾತಾಡ್ತಿರೋದು ಸೂರ್ಯ ಹುಟ್ಟುವ ನಾಡು ಜಪಾನ್ ಬಗ್ಗೆ. ಜಗತ್ತು ಇನ್ನೂ 2026ರಲ್ಲೇ ಇದ್ದರೆ ಜಪಾನ್ ಈಗಾಗಲೇ 2050ರ ತಂತ್ರಜ್ಞಾನ ಮತ್ತು ಶಿಸ್ತಿನಲ್ಲಿ ಬದುಕ್ತಿದೆ. ಈ ವಿಡಿಯೋದಲ್ಲಿ ನಾವು ಜಪಾನ್ನ ಅತ್ಯಂತ ರೋಚಕ ಮತ್ತು ಮನಮುಟ್ಟುವ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಜಪಾನ್ ಅಂದ ತಕ್ಷಣ ಮೊದಲು ನೆನಪಾಗೋದು ಅಲ್ಲಿನ ರೈಲ್ಗಳು. ಇವುಗಳನ್ನ ಶಿಂಕನ್ಸೆನ್ ಎಂದು ಕರೀತಾರೆ. ಇಲ್ಲಿನ ರೈಲುಗಳ ವೇಗ ಎಷ್ಟಿರುತ್ತೆ ಅಂದರೆ ಅವು ಗಂಟೆಗೆ ಸರಿಸುಮಾರು 320 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ವೇಗವಾಗಿ ಚಲಿಸ್ತವೆ. ಆದರೆ ಇಲ್ಲಿ ವೇಗಕ್ಕಿಂತ ಹೆಚ್ಚಾಗಿ ಸಮಯಕ್ಕೆ ಬೆಲೆ ಕೊಡಲಾಗುತ್ತೆ. ಒಂದು ವೇಳೆ ರೈಲು 5 ನಿಮಿಷ ಲೇಟ್ ಆದರೂ ಆಫೀಸ್ಗೆ ಹೋಗೋ ಜನರಿಗೆ ರೈಲ್ವೆ ಇಲಾಖೆ ಡಿಲೇ ಸರ್ಟಿಫಿಕೇಟ್ ನೀಡುತ್ತೆ. ಇದನ್ನು ತೋರಿಸಿದ್ರೆ ಸಾಕು, ಆಫೀಸ್ನಲ್ಲಿ ಅವರಿಗೆ ಬಾಸ್ ಬೈಯೋದಿಲ್ಲ. ಇಂತಹ ಶಿಸ್ತು ಬೇರೆಲ್ಲೂ ಸಿಗೋದಿಕ್ಕೆ ಸಾಧ್ಯ ಹೇಳಿ? ಹಾಗೆ ಜಪಾನ್ನ ಶಾಲೆಗಳಿಗೆ ನೀವು ಹೋದರೆ ನಿಮಗೆ ಒಂದು ಅಚ್ಚರಿ ಕಾಯುತ್ತಿರುತ್ತೆ. ಅಲ್ಲಿನ ಕ್ಲಾಸ್ ರೂಮ್ ಮತ್ತು ಶೌಚಾಲಯಗಳನ್ನ ಕ್ಲೀನ್ ಮಾಡೋದಕ್ಕೆ ಯಾವುದೇ ಕೆಲಸಗಾರರು ಇರೋದಿಲ್ಲ. ಹೌದು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರೂ ತಾವೇ ಕಸ ಗುಡಿಸ್ತಾರೆ ಹಾಗೂ ನೆಲ ಒರೆಸ್ತಾರೆ. ಯಾಕೆ ಗೊತ್ತಾ? ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಯಾವ ಕೆಲಸವೂ ಸಣ್ಣದಲ್ಲ ಮತ್ತು ತನ್ನ ಪರಿಸರವನ್ನು ತಾವೇ ಸ್ವಚ್ಛವಾಗಿಡಬೇಕು ಎಂಬ ಪಾಠ ಅಲ್ಲಿ ಕಲಿಸ್ಕೊಡಲಾಗುತ್ತೆ. ಇಲ್ಲಿನ ಮಕ್ಕಳು 4ನೇ ತರಗತಿವರೆಗೆ ಯಾವುದೇ ಪರೀಕ್ಷೆಯನ್ನು ಬರೆಯೋದಿಲ್ಲ. ಬದಲಿಗೆ ಅವರಿಗೆ ನೈತಿಕತೆ ಮತ್ತು ಗೌರವದ ಬಗ್ಗೆ ಕಲಿಸಿಕೊಳ್ಳಲಾಗುತ್ತೆ. ಜಪಾನ್ನ ಪ್ರತಿ ಬೀದಿಯಲ್ಲೂ ನಿಮಗೆ ಒಂದು ಮಿಷಿನ್ ಕಾಣಿಸುತ್ತೆ. ಇದನ್ನು ವೆಂಡಿಂಗ್ ಮಿಷಿನ್ ಅಂತಾರೆ. ಇಲ್ಲಿ ನಿಮಗೆ ಬಾಯಾರಿಕೆಯಾದರೆ ಜ್ಯೂಸ್ ಮಾತ್ರ ಅಲ್ಲ, ಹಸಿವಾದರೆ ಬಿಸಿ ಬಿಸಿ ನೂಡಲ್ಸ್, ಪಿಜ್ಜಾ, ತಾಜಾ ಹಣ್ಣುಗಳು ಮತ್ತು ಮಳೆ ಬಂದರೆ ಕೊಡೆ ಕೂಡ ಈ ಮಿಷಿನ್ನಲ್ಲಿ ಸಿಗುತ್ತೆ. ಮನುಷ್ಯರ ಸಹಾಯವಿಲ್ಲದೆ ಇಡೀ ದೇಶ ಹೇಗೆ ಆಟೋಮೆಟಿಕ್ ಆಗಿ ನಡೀತಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತಾನೆ ಅನ್ಬೋದು. ಮತ್ತು ನೀವು ಕಲ್ಲಂಗಡಿ ಹಣ್ಣನ್ನ ಕತ್ತರಿಸುವಾಗ ಅದು ಉರುಳಿ ಹೋಗೋದು ನಿಮಗೆ ಕಿರಿಕಿರಿ ಅನಿಸ್ಬೋದು. ಆದರೆ ಜಪಾನ್ನವರು ಇದಕ್ಕೂ ಸಹ ಒಂದು ಪರಿಹಾರವನ್ನ ಕಂಡುಹಿಡಿದಿದ್ದಾರೆ. ಅಲ್ಲಿನ ಕಲ್ಲಂಗಡಿ ಹಣ್ಣನ್ನ ಚೌಕಾಕಾರದ ಪೆಟ್ಟಿಗೆಯಲ್ಲಿ ಬೆಳೆಸ್ತಾರೆ. ಇದರಿಂದ ಅವುಗಳನ್ನ ಫ್ರಿಡ್ಜ್ನಲ್ಲಿ ಇಡಲು ಮತ್ತು ಕತ್ತರಿಸಲು ಸುಲಭವಾಗುತ್ತೆ. ಅಷ್ಟೇ ಅಲ್ಲ, ಜಪಾನ್ನಲ್ಲಿ ನೀವು ನೂಡಲ್ಸ್ ತಿನ್ನುವಾಗ ಚುರುಕ್ ಎಂಬ ಶಬ್ದ ಮಾಡಿ ತಿಂದರೆ ಅದು ರೋಬೋಟ್ಗೆ ನೀಡೋ ಗೌರವವೆಂದು ಭಾವಿಸಲಾಗುತ್ತೆ. ಅಂದರೆ ನಿಮಗೆ ಅಡಿಗೆ ಅಷ್ಟು ಇಷ್ಟವಾಗಿದೆ ಎಂದರ್ಥ. ಜಪಾನ್ ಜನರು ಜಗತ್ತಿನಲ್ಲೇ ಅತಿ ಹೆಚ್ಚು ಕೆಲಸ ಮಾಡೋರು. ಇಲ್ಲಿ ಆಫೀಸ್ನಲ್ಲಿ ಕೆಲಸ ಮಾಡುವಾಗ ಯಾರಾದರೂ ಕುಳಿತಲ್ಲೇ ನಿದ್ದೆ ಮಾಡುತ್ತಿದ್ರೆ ಬಾಸ್ ಅವರಿಗೆ ಬೈಯೋದಿಲ್ಲ. ಏನು ಆಶ್ಚರ್ಯ ಅನಿಸ್ತಿದ್ಯಾ? ಆದರೆ ಇದು ನಿಜ. ಬದಲಿಗೆ ಇವರು ತುಂಬ ಕೆಲಸ ಮಾಡಿ ಸುಸ್ತಾಗಿದ್ದಾರೆ ಎಂದು ಗೌರವಿಸಲಾಗುತ್ತೆ. ಇದನ್ನ ಇನೆಮುರಿ ಎನ್ನಲಾಗುತ್ತೆ. ಆದರೆ ಇದೇ ಅತಿಯಾದ ಕೆಲಸದ ಒತ್ತಡದಿಂದ ಕರೋಶಿ ಅಂದರೆ ಕೆಲಸದ ಒತ್ತಡದಿಂದಲೇ ಸಾಯುವವರ ಸಂಖ್ಯೆಯೂ ಸಹ ಅಲ್ಲಿ ಹೆಚ್ಚಿದೆ ಎಂಬುದು ಕಹಿ ಸತ್ಯ. ಹಾಗೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯ ಅಂದರೆ ಜಪಾನ್ ಭೌಗೋಳಿಕವಾಗಿ ತುಂಬಾ ಅಪಾಯಕಾರಿ ಜಾಗದಲ್ಲಿದೆ. ವರ್ಷಕ್ಕೆ ಸರಿಸುಮಾರು 1000ಕ್ಕೂ ಹೆಚ್ಚು ಭೂಕಂಪಗಳು ಸಂಭವಿಸುತ್ತವೆ. ಆದರೂ ಇವರು ಎದೆಗುಂದೋದಿಲ್ಲ. ಭೂಕಂಪ ಬಂದರೂ ಬೀಳದಂತಹ ಕಟ್ಟಡಗಳನ್ನು ಇವರು ನಿರ್ಮಿಸಿದ್ದಾರೆ. 2011ರ ಸುನಾಮಿ ಬಂದಾಗ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತ್ತು. ಆದರೆ ಜಪಾನ್ ಕೇವಲ ಕೆಲವೇ ದಿನಗಳಲ್ಲಿ ಮತ್ತೆ ಎದ್ದು ನಿಲ್ತು. ಇವರ ಈ ಛಲ ನಮಗೆ ದೊಡ್ಡ ಸ್ಫೂರ್ತಿ ಅಂದರೆ ತಪ್ಪಾಗಲಾರದು. ಜಪಾನ್ನ
ಶೂನ್ಯ ಅಪರಾಧದರ ದೇಶ ಅಂತ ಕರೀತಾರೆ. ಯಾಕಂದರೆ ಜಗತ್ತಿನಲ್ಲೇ ಅತ್ಯಂತ ಸುರಕ್ಷಿತ ದೇಶಗಳಲ್ಲಿ ಇದೂ ಸಹ ಒಂದು. ಇಲ್ಲಿ ಸಣ್ಣ ಮಕ್ಕಳು ಕೂಡ ಒಬ್ಬರೇ ಮೆಟ್ರೋ ರೈಲ್ನಲ್ಲಿ ಅಥವಾ ಬಸ್ನಲ್ಲಿ ಶಾಲೆಗೆ ಹೋಗ್ತಾರೆ. ಯಾವುದೇ ರೀತಿಯ ಭಯ ಪಡುವ ಅಗತ್ಯ ಇಲ್ಲಿ ಇರೋದಿಲ್ಲ. ಹಾಗೆ ಜನರು ತಮ್ಮ ಸೈಕಲ್ಗಳಿಗೆ ಲಾಕ್ ಹಾಕದಿದ್ದರೂ ಯಾರೂ ಕದಿಯೋದಿಲ್ಲ. ಮತ್ತು ಒಂದು ವೇಳೆ ನಮ್ಮ ಪರ್ಸ್ ಕೆಳಗಡೆ ಬಿದ್ದರೆ ಅದನ್ನು ನೇರವಾಗಿ ತೆಗೆದುಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕೊಡುತ್ತಾರೆ. ಅಷ್ಟು ಪ್ರಾಮಾಣಿಕತೆ ಮತ್ತು ಸುರಕ್ಷತೆ ಅಲ್ಲಿನ ವಿಶೇಷ. ಹಾಗೆ ಜಪಾನ್ನ ರಸ್ತೆಗಳಲ್ಲಿ ನಡೆದುಕೊಂಡು ಹೋಗುವಾಗ ಸಿಗರೇಟ್ ಸೇದೋದು ನಿಷೇಧಿಸಲಾಗಿದೆ. ಸಿಗರೇಟ್ ಸೇದಲೆಂದೇ ಪ್ರತ್ಯೇಕ ಸ್ಮೋಕಿಂಗ್ ಝೋನ್ನ ಇಟ್ಟಿರ್ತಾರೆ. ರಸ್ತೆಯಲ್ಲಿ ಸಿಗರೇಟ್ ಸೇದಿದರೆ ದಂಡ ವಿಧಿಸಲಾಗುತ್ತೆ. ಯಾಕಂದರೆ ಅದು ಇತರರ ಮೇಲೆ ಪರಿಣಾಮ ಬೀರಬಾರದು ಎಂಬ ಕಾಳಜಿ ಅವರಿಗಿದೆ. ಇಲ್ಲಿ ಮತ್ತೊಂದು ಉತ್ತಮವಾದ ವಿಷಯ ಹೇಳಬೇಕು ಅಂದರೆ, ಜಪಾನ್ನ ಟಾಯ್ಲೆಟ್ಗಳು ಒಂದು ಚಿಕ್ಕ ಕಂಪ್ಯೂಟರ್ ಇದ್ದಂತೆ. ಇಲ್ಲಿನ ಶೌಚಾಲಯಗಳಲ್ಲಿ ಸೀಟ್ ಬಿಸಿ ಮಾಡುವ ಸೌಲಭ್ಯವಿದೆ, ಮ್ಯೂಸಿಕ್ ಕೇಳೋ ಸೌಲಭ್ಯ ಇದೆ ಮತ್ತು ಸ್ವಯಂಚಾಲಿತ ಸ್ವಚ್ಛಗೊಳಿಸುವ ಫೀಚರ್ಸ್ಗಳು ಇರ್ತವೆ. ಇದು ಪ್ರವಾಸಿಗರಿಗೆ ಅತ್ಯಂತ ಸ್ಯಾಟಿಸ್ಫೈಯಿಂಗ್ ಅನುಭವನ ನೀಡುತ್ತೆ. ಹಾಗೆ ಜಪಾನ್ನಲ್ಲಿ ಹಣ್ಣುಗಳನ್ನ ಕೇವಲ ಆಹಾರವಾಗಿ ಬಳಸದೆ ಗೌರವದ ಉಡುಗೊರೆಯಾಗಿಯೂ ಸಹ ನೀಡ್ತಾರೆ. ಇಲ್ಲಿನ ಕೆಲವು ವಿಶೇಷ ತಳಿಯ ದ್ರಾಕ್ಷಿ ಅಥವಾ ಕಲ್ಲಂಗಡಿ ಹಣ್ಣುಗಳು ಲಕ್ಷಾಂತರ ರೂಪಾಯಿಗಳಿಗೆ ಹರಾಜಾಗ್ತವೆ. ಒಂದು ಜೋಡಿ ಯುಬಾರಿ ಕರ್ಬೂಜ ಹಣ್ಣು ಸುಮಾರು 20 ಲಕ್ಷ ರೂಪಾಯಿಗೆ ಮಾರಾಟವಾದ ದಾಖಲೆಯೂ ಸಹ ಇದೆ. ಜಪಾನ್ ಜನ ಮೌನಕ್ಕೆ ಹೆಚ್ಚಿನ ಆದ್ಯತೆ ನೀಡ್ತಾರೆ. ಜಪಾನ್ನ ಬಸ್ ಅಥವಾ ರೈಲ್ನಲ್ಲಿ ಪ್ರಯಾಣಿಸುವಾಗ ಯಾರೂ ಫೋನ್ನಲ್ಲಿ ಜೋರಾಗಿ ಮಾತಾಡೋದಿಲ್ಲ. ಎಲ್ಲರೂ ಮೌನವಾಗಿರ್ತಾರೆ ಅಥವಾ ಪುಸ್ತಕ ಓದ್ತಿರ್ತಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಇತರರಿಗೆ ತೊಂದರೆ ಕೊಡಬಾರದು ಅನ್ನೋದು ಅವರ ಸಂಸ್ಕೃತಿಯಲ್ಲಿರೋ ಒಂದು ದೊಡ್ಡ ಭಾಗ. ಹಾಗೆ ನಿಮಗೆ ಒಂದು ಬಹಳ ವಿಶೇಷವಾದಂತಹ ಒಂದು ವಿಷಯವನ್ನು ತಿಳಿಸ್ತೀನಿ. ಜಪಾನ್ನಲ್ಲಿ ಕ್ಯಾಟ್ ಕೆಫೆಗಳು ತುಂಬ ಫೇಮಸ್. ಜನರು ಕಾಫಿ ಕುಡಿಯುತ್ತಾ ಅಲ್ಲಿರುವ ಬೆಕ್ಕುಗಳ ಜೊತೆ ಆಟವಾಡ್ಬೋದು. ಇಷ್ಟೇ ಅಲ್ಲ, ಈಗ ಇಲ್ಲಿ ಗೂಬೆ ಕೆಫೆ ಅಥವಾ ಹೆಡ್ಜ್ಹಾಗ್ ಕೆಫೆಗಳು ಕೂಡ ಬಂದಿವೆ. ಮತ್ತು ಜಪಾನ್ನಲ್ಲಿ ಕಸ ಎಸೆಯೋದು ಅಷ್ಟು ಸುಲಭ ಅಲ್ಲ. ಅಲ್ಲಿ ಕಸವನ್ನು ಸುಮಾರು 10ರಿಂದ 15 ವಿಧಗಳಾಗಿ ವಿಂಗಡಿಸಬೇಕು. ಪ್ಲಾಸ್ಟಿಕ್, ಪೇಪರ್, ಗಾಜು ಇತ್ಯಾದಿ ವಸ್ತುಗಳನ್ನು ಬೇರೆ ಬೇರೆಯಾಗಿಯೇ ಹಾಕಬೇಕಾಗುತ್ತೆ. ಯಾವ ದಿನ ಯಾವ ಕಸವನ್ನು ಕೊಡಬೇಕು ಎಂಬುದು ನಿಗದಿತ ವೇಳಾಪಟ್ಟಿ ಇರುತ್ತೆ. ಅದನ್ನು ತಪ್ಪಿದ್ರೆ ಕಸನ ಸ್ವೀಕರಿಸೋದಿಲ್ಲ. ಜಪಾನ್ ತನ್ನ ಭೂಮಿಯ ಕೊರತೆಯನ್ನು ನೀಗಿಸೋದಕ್ಕೋಸ್ಕರ ಸಮುದ್ರದ ನಡುವೆನೇ ಕೃತಕ ದ್ವೀಪಗಳನ್ನು ನಿರ್ಮಿಸಿದೆ. ಒಸಾಕಾದಲ್ಲಿರೋ ಕನ್ಸಾಯ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಂಪೂರ್ಣವಾಗಿ ಸಮುದ್ರದ ನಡುವೆನೇ ನಿರ್ಮಿಸಲಾಗಿದೆ. ಇದೊಂದು ಕೃತಕ ದ್ವೀಪದಲ್ಲಿದೆ. ಹಾಗೆ ಆತ್ಮಹತ್ಯೆ ಕಾಡಿನ ಬಗ್ಗೆ ನಾವು ಕೇಳಿದ್ದೇವೆ. ಆದರೆ ಜಪಾನ್ನಲ್ಲಿ ಶಿನ್ರಿನ್ ಯೋಕೋ ಅಥವಾ ಫಾರೆಸ್ಟ್ ಬಾತಿಂಗ್ ಎಂಬ ಸುಂದರ ಪದ್ಧತಿ ಇದೆ. ಅಂದರೆ ಕಾಡಿನ ಮೌನದಲ್ಲಿ ಗಿಡ ಮರಗಳ ನಡುವೆ ಸಮಯ ಕಳೆದು ಮಾನಸಿಕ ಶಾಂತಿ ಪಡೆಯೋದು. ಇದು ಒತ್ತಡ ಕಡಿಮೆ ಮಾಡಲು ಅಲ್ಲಿನ ವೈದ್ಯರೇ ನೀಡುವ ಸಲಹೆಯಾಗಿದೆ. 1980ರ ದಶಕದಲ್ಲಿ ಜಪಾನ್ ಸರ್ಕಾರವು ಅತಿಯಾದ ಕೆಲಸದ ಒತ್ತಡದಿಂದ ಬಳಲುತ್ತಿದ್ದ ತನ್ನ ಜನರಿಗಾಗಿ ಈ ಪದ್ಧತಿಯನ್ನು ಅಧಿಕೃತವಾಗಿ ಜಾರಿಗೆ ತಂದಿತು. ಇದು ಕೇವಲ ನಂಬಿಕೆ ಅಲ್ಲ, ಇದರ ಹಿಂದೆ ವೈಜ್ಞಾನಿಕ ಕಾರಣವೂ ಸಹ ಇದೆ. ಅದೇನೆಂದರೆ, ಫೈಟೋನ್ಸೈಡ್ಸ್ ಮರಗಳು ತಮ್ಮ ರಕ್ಷಣೆಗಾಗಿ ಒಂದು ಬಗೆಯ ನೈಸರ್ಗಿಕ ತೈಲವನ್ನು ಗಾಳಿಯಲ್ಲಿ ಬಿಡುತ್ತವೆ. ನಾವು ಕಾಡಿನಲ್ಲಿ ನಡೆದಾಡುವಾಗ ಈ ಗಾಳಿಯನ್ನು ಸೇವಿಸಿದರೆ ನಮ್ಮ ದೇಹದಲ್ಲಿ ನ್ಯಾಚುರಲ್ ಕಿಲ್ಲರ್ ಕೋಶಗಳು ಹೆಚ್ಚಾಗ್ತವೆ.
ಇವು ಕ್ಯಾನ್ಸರ್ ಮತ್ತು ಇತರ ವೈರಸ್ಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ನೀಡ್ತವೆ. ಇದು ನಮ್ಮ ದೇಹದಲ್ಲಿರುವ ಕಾರ್ಟಿಸೋಲ್ ಮಟ್ಟವನ್ನು ಕಡಿಮೆ ಮಾಡಿ ರಕ್ತದೊತ್ತಡವನ್ನು ನಿಯಂತ್ರಣಕ್ಕೆ ತರುತ್ತೆ. ಇದು ವ್ಯಾಯಾಮ ಅಥವಾ ವಾಕಿಂಗ್ ಅಲ್ಲ. ಇಲ್ಲಿ ವೇಗವಾಗಿ ನಡಿಬಾರ್ದು, ಯಾವುದೇ ಗ್ಯಾಜೆಟ್ ಇರಬಾರ್ದು, ಅಂದರೆ ಫೋನ್ ಆಫ್ ಮಾಡಿರಬೇಕು. ಎಲೆಗಳ ಸದ್ದನ್ನು ಆಲಿಸೋದು, ಮಣ್ಣಿನ ವಾಸನೆ ಸವಿಯೋದು, ಮರದ ತೊಗಟೆಯನ್ನು ಮುಟ್ಟಿ ನೋಡೋದು ಮತ್ತು ಹಸಿರು ಬಣ್ಣವನ್ನು ಕಣ್ತುಂಬಿಸಿಕೊಳ್ಳೋದು. ಒಟ್ಟಿನಲ್ಲಿ ಪ್ರಕೃತಿಯ ಜೊತೆ ಸಂಭಾಷಣೆ ನಡೆಸುತ್ತಾ ಮೌನವಾಗಿ ಕಾಲ ಕಳೆಯುವುದು ಎಂದರ್ಥ. ಜಪಾನ್ ಒಂದು ಹೈಟೆಕ್ ದೇಶವಾಗಿದ್ದರೂ ಸಹ ಅದರ 67% ಭೂಭಾಗ ಇಂದಿಗೂ ಸಹ ದಟ್ಟ ಅರಣ್ಯದಿಂದ ಕೂಡಿದೆ ಅಂದರೆ ನಿಜವಾಗಿಯೂ ಆಶ್ಚರ್ಯವಾಗುತ್ತೆ ಅಲ್ವಾ? ಜಪಾನ್ನಲ್ಲಿ ಇದೆ ನಾಯಿಗಳಿಗೂ ರಿಟೈರ್ಡ್ ಹೋಮ್ಸು. ಏನು ಆಶ್ಚರ್ಯ ಆಗ್ತಿದೆಯಾ? ಬನ್ನಿ ಹಾಗಿದ್ದರೆ ನೋಡೋಣ. ಜಪಾನ್ನಲ್ಲಿ ನಾಯಿಗಳನ್ನ ಪ್ರಾಣಿಗಳಿಗಿಂತ ಹೆಚ್ಚಾಗಿ ಕುಟುಂಬದ ಸದಸ್ಯರಂತೆ ನೋಡಿಕೊಳ್ಳಲಾಗುತ್ತೆ. ಇಲ್ಲಿ ವಯಸ್ಸಾದ ನಾಯಿಗಳಿಗಾಗಿಯೇ ವಿಶೇಷ ಓಲ್ಡ್ ಏಜ್ ಹೋಮ್ಸ್ ಇವೆ. ಅಲ್ಲಿ ನಾಯಿಗಳಿಗೆ ಬೇಕಾದ ವೈದ್ಯಕೀಯ ಸೌಲಭ್ಯ, ಮಸಾಜ್ ಮತ್ತು ಪೌಷ್ಟಿಕಾಹಾರವನ್ನು ನೀಡಲಾಗುತ್ತೆ. ಹಾಗೆ ಜಪಾನ್ ರಸ್ತೆಗಳಲ್ಲಿ ನೀವು ಹೋದರೆ ಜನರು ಸಣ್ಣ ಮಕ್ಕಳನ್ನು ಸ್ಟ್ರೋಲರ್ಗಳಲ್ಲಿ ಕರೆದುಕೊಂಡು ಹೋಗೋ ರೀತಿ ತಮ್ಮ ಮುದ್ದಿನ ನಾಯಿಗಳನ್ನು ಸಹ ಕೂರಿಸಿಕೊಂಡು ಹೋಗೋದನ್ನ ಕಾಣ್ಬೋದು. ನಾಯಿಗಳಿಗೆ ಸುಸ್ತಾಗಬಾರ್ದು ಅಥವಾ ಅವುಗಳ ಕಾಲು ಕೊಳಕಾಗಬಾರ್ದು ಎಂಬುದು ಅಲ್ಲಿನ ಜನರ ಕಾಳಜಿ. ಶಿಬಾ ಇನು ಅನ್ನೋದು ಜಪಾನ್ನ ಒಂದು ರಾಷ್ಟ್ರೀಯ ಹೆಮ್ಮೆ ಅಂದರೆ ತಪ್ಪಾಗಲಾರ್ದು. ಜಪಾನ್ನ ಸ್ವಂತ ತಳಿಯಾದ ಶಿಬಾ ಇನು ನಾಯಿಗಳು ತುಂಬ ಫೇಮಸ್. ಇವುಗಳ ಮುಖ ಯಾವಾಗಲೂ ನಗುತ್ತಿರುವಂತೆ ಕಾಣುತ್ತೆ. ಇವು ತುಂಬ ಸ್ವಚ್ಛತೆಯನ್ನು ಇಷ್ಟಪಡ್ತವೆ ಮತ್ತು ಬೆಕ್ಕುಗಳಂತೆ ತಮ್ಮ ದೇಹವನ್ನು ತಾವೇ ಸ್ವಚ್ಛಗೊಳಿಸ್ತವೆ. ಈ ನಾಯಿಗಳು ಜಪಾನ್ನ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಅಂದರೆ ತಪ್ಪಾಗಲಾರ್ದು. ಹಾಗೆ ನಾಯಿಗಳಿಗಾಗಿನೇ ಫ್ಯಾಷನ್ ಮತ್ತು ಸ್ಪಾಗಳಿವೆ. ಟೋಕಿಯೋದಂತಹ ನಗರಗಳಲ್ಲಿ ನಾಯಿಗಳಿಗಾಗಿ ಪ್ರತ್ಯೇಕವಾಗಿ ಬ್ಯೂಟಿ ಪಾರ್ಲರ್ಗಳು ಮತ್ತು ಫ್ಯಾಷನ್ ಸ್ಟೋರ್ಗಳಿವೆ. ಅಲ್ಲಿ ನಾಯಿಗಳಿಗೆ ಲೇಟೆಸ್ಟ್ ಡಿಸೈನ್ನ ಬಟ್ಟೆಗಳು, ಶೂಗಳು ಮತ್ತು ಹೇರ್ ಸ್ಟೈಲ್ ಮಾಡಲಾಗುತ್ತೆ. ಜಪಾನ್ ಅಂದ ತಕ್ಷಣ ನೆನಪಾಗೋದೇ ಹಚಿಕೋ ಎಂಬ ನಾಯಿ. ಇವತ್ತು ನಾನು ಹಚಿಕೋ ನಾಯಿಯ ಬಗ್ಗೆ ಒಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ನಾಯಿ ತನ್ನ ಮಾಲೀಕ ಆಫೀಸಿಂದ ಬರೋದನ್ನು ಕಾಯಲು ಪ್ರತಿದಿನ ಶುಬಯೋ ರೈಲ್ವೆ ಸ್ಟೇಷನ್ಗೆ ಹೋಗ್ತಿತ್ತು. ಆದರೆ ಒಂದು ದಿನ ಮಾಲೀಕ ತೀರ್ಕೊಂಡ. ನಾಯಿ ಮಾಲೀಕ ತೀರ್ಕೊಂಡ ನಂತರವೂ ಸಹ ಸತತವಾಗಿ 9 ವರ್ಷಗಳ ಕಾಲ ಅದೇ ಸ್ಟೇಷನ್ನಲ್ಲಿ ತನ್ನ ಯಜಮಾನನಿಗಾಗಿ ಕಾಯುತ್ತಲೇ ಇತ್ತು. ಯಾಕಂದರೆ ತನ್ನ ಮಾಲೀಕ ತೀರ್ಕೊಂಡಿದ್ದಾನೆ ಅನ್ನೋ ವಿಷಯನ ಅದಕ್ಕೆ ಜೀರ್ಣ ಮಾಡ್ಕೊಳ್ಳೋದಕ್ಕಾಗಲಿಲ್ವೋ ಅಥವಾ ಅರ್ಥನೇ ಆಗಲಿಲ್ವೋ ಅದು ಮಾತ್ರ ಗೊತ್ತಿಲ್ಲ. ಆದರೆ ಇಂದು ಶಿಬುಯಾ ಸ್ಟೇಷನ್ ಮುಂದೆ ಹಚಿಕೋನ ಕಂಚಿನ ಪ್ರತಿಮೆ ಇದೆ. ಇದು ಜಪಾನಿಯರ ನಿಷ್ಠೆಗೆ ಸಾಕ್ಷಿ ಅಂತಲೇ ಹೇಳ್ಬೋದು. ಕೊನೆಯದಾಗಿ ಹೇಳಬೇಕಂದ್ರೆ ಜಪಾನ್ ಕೇವಲ ತಂತ್ರಜ್ಞಾನದಲ್ಲಿ ಮಾತ್ರ ಮುಂದಿಲ್ಲ, ಸಂಸ್ಕೃತಿ ಮತ್ತು ಮೌಲ್ಯಗಳಲ್ಲೂ ಮುಂದಿದೆ. ಪ್ರಕೃತಿಯ ವಿಕೋಪಗಳ ನಡುವೆಯೂ ವಿಶ್ವದ ನಂಬರ್ 1 ಶಕ್ತಿಯಾಗಿ ಬೆಳೆದಿರುವ ಜಪಾನ್ನಿಂದ ನಾವು ಕಲಿಯಬೇಕಾದ್ದು ತುಂಬ ಇದೆ. ನಿಮಗೆ ಜಪಾನ್ನ ಯಾವ ವಿಷಯ ಅತಿ ಹೆಚ್ಚು ಇಷ್ಟವಾಯಿತು? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.